ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಇವತ್ತಿನ ಕರ್ಣ ಸೀರಿಯಲ್ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಸಂಜಯ್ ಅವರು ಪ್ಲ್ಯಾನ್ ಮಾಡಿ ಅವ್ರ ಪ್ಲ್ಯಾನ್ ಪ್ರಕಾರನೇ ನಿಧಿನ ಇಲ್ಲಿ ದಂಧೆ ಕೇಸ್ನಲ್ಲಿ ಜೈಲಿಗೆ ಹಾಕ್ಸಿರ್ತಾರೆ. ಹಾಗೆ ಈ ಕಡೆ ನಿಧಿನ ಕೂಡ ಪೊಲೀಸವರು ಕರ್ಕೊಂಡೋಗಿ ಜೈಲಲ್ಲಿ ಹಾಕಿರ್ತಾರೆ. ಹಾಗೆ ಸಂಜಯ್ ಕೂಡ ಇಲ್ಲಿ ಬಂದಿರ್ತಾರೆ. ಆಗ ನಿಧಿ ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ, ಸಂಜಯ್ ಅವರು ಬಿಡಿಸ್ತಾರೆ ಅಂತ ಹೇಳಿ. ಆದರೆ ಸಂಜಯ್ ಅವರು ಮತ್ತು ಇನ್ಸ್ಪೆಕ್ಟರು ಪ್ಲ್ಯಾನ್ ಮಾಡಿರೋದ್ರಿಂದ ಅವರು ನಿಧಿಗೆ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಹಾಗೆ ಈ ಕಡೆ ಜೈರಾಮ್ ಕಾನ್ಸ್ಟೇಬಲು ಕೂಡ ನಿಧಿ ಈ ಕೇಸ್ನಲ್ಲಿ ಇಲ್ಲ, ಹಾಗೆ ಅವರು ಆ ಥರ ಹುಡುಗಿ ಅಲ್ಲ ಅಂತ ಹೇಳಿ ಅವರನ್ನು ಬಿಡಿ ಅಂತ ಎಷ್ಟು ಅವರು ಕೇಳಿಕೊಂಡ್ರು ಇನ್ಸ್ಪೆಕ್ಟರು ಅವ್ರ ಮಾತನ್ನು ಕೇಳೋದಿಲ್ಲ. ಹಾಗೆ ಕಾನ್ಸ್ಟೇಬಲ್ಲು ಕೂಡ ಅವರು ಊಟ ಮಾಡಲಿ ಅಂತ ಹೇಳಿ ಊಟ ಎಲ್ಲ ತಂದು ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಕಾನ್ಸ್ಟೇಬಲು ಕೂಡ ಅವರಿಗೆ ಯಾಕ್ರಿ ಅವರಿಗೆ ಊಟ ತಂದು ಕೊಟ್ರಿ, ಏನು ನಿಮ್ಮ ಮನೆಯವರ, ಏನು ನಿನಗಾಗಲೇ ಪರಿಚಯ ಇದ್ದಾರಾ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ಜಯರಾಮ್ ಅವರು ಕೂಡ ಅವರು ಪಾಪ ಅಂತ ಅನಿಸುತ್ತೆ ಸರ್, ಅವರೇನು ತಪ್ಪು ಮಾಡಿಲ್ಲ, ಅವರನ್ನು ಬಿಟ್ಟು ಕಳಿಸಿ ಅಂತ ಎಷ್ಟು ಹೇಳಿದ್ರು ಕೂಡ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ನೀವು ಹೀಗೆ ಮಾಡ್ತಾಯಿದ್ರೆ ನಿಮ್ಮನ್ನು ಕೆಲಸದಿಂದ ತೆಗಿಬೇಕಾಗುತ್ತೆ ಅಂತ ಹೇಳಿ ಜಯರಾಮ್ ಕಾನ್ಸ್ಟೇಬಲ್ಗೂ ಕೂಡ ಇಲ್ಲಿ ಬೈತಾರೆ. ಹಾಗೆ ಈ ಕಡೆ ಸಂಜಯ್ ಕೂಡ ಮತ್ತು ಇನ್ಸ್ಪೆಕ್ಟರು ಕೂಡ ನಿಧಿಗೆ ತುಂಬಾ ಹೀಯಾಳಿಸಿ ಮಾತಾಡ್ತಾ ಇರ್ತಾರೆ. ಆಗ ನಿಧಿ ಕೂಡ ಸರ್ ಫೋನ್ ಕೊಡಿ ಸರ್, ನಮ್ಮ ಮನೆಗೆ ಒಂದು ಫೋನ್ ಮಾಡಿಕೊಡ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಫೋನ್ ಎಲ್ಲ ಕೊಡೋಕ್ಕೆ ಆಗೋದಿಲ್ಲಮ್ಮ ಅಂತ ಇಲ್ಲಿ ಅವರು ಹೇಳ್ತಾ ಇರ್ತಾರೆ. ಸರ್ ಕರ್ಣ ಸರ್ಗೆ ಫೋನ್ ಮಾಡಿ ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅವರು ಎಷ್ಟು ಕೇಳಿದ್ರು ಈ ಕಡೆ ಫೋನು ಇನ್ಸ್ಪೆಕ್ಟರು ಕೊಡೋದೇ ಇಲ್ಲ. ಹಾಗೆ ಈ ಕಡೆ ಶಾಂತಿ ಅಜ್ಜಿ ಕೂಡ ಎಲ್ಲಿ ನಿಧಿಗೋಸ್ಕರ ಎಲ್ಲಿ ಕಾಯ್ತಾ ಇರ್ತಾರೆ. ಆಗ ಈ ಕಡೆ ನಿಧಿ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಆ ಕಡೆ ಈ ಕಡೆ ಓಡಾಡುವಾಗ ಕರ್ಣ ಸಾರು ಅಲ್ಲಿಗೆ ಬರ್ತಾರೆ. ಆಗ ಯಾಕಜ್ಜಿ ನೀವು ಇನ್ನೂ ನಿದ್ದೆ ಮಾಡಿಲ್ವಾ, ಯಾಕೆ ಈ ಥರ ಓಡಾಡ್ತಾ ಇದ್ದೀರಾ, ಹೋಗಿ ಮಲ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಜ್ಜಿ ಕೂಡ ಹೇಳ್ತಾರೆ, ಕರ್ಣ ಇನ್ನೂ ನಿಧಿ ಮನೆಗೆ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಷ್ಟೊತ್ತಾಯಿತು ಇನ್ನೂ ಕೂಡ ಮನೆಗೆ ಬಂದಿಲ್ವಾ ಅಂತ ಇಲ್ಲಿ ಕರ್ಣ ಸಾರು ಕೇಳ್ತಾರೆ. ಹೌದಪ್ಪ, ನಾನು ಆಗ್ಲಿಂದ ಕಾಯ್ತಾ ಇದ್ದೇನೆ, ಡೈಲಿ ಲೇಟಾಗಿ ಬರ್ತಾಳೆ, ಎಲ್ಲಿಗೆ ಹೋಗಿದ್ದೆ ಏನು ಅಂತ ಹೇಳಿದ್ರೆ ಅದು ಇದು ಮತ್ತೆ ಏನೂ ಇಲ್ಲ, ಅದನ್ನೆಲ್ಲ ಕೇಳಬೇಡ ಅಂತ ನನಗೆ ಹೇಳ್ತಾಳಪ್ಪ. ನೀನು ನಿಧಿನ ಒಂದು ಸತಿ ಕಾಲ್ ಮಾಡಿ ಎಲ್ಲಿದ್ದಾಳೆ ಅಂತ ವಿಚಾರಿಸ್ತೀಯಾ ಅಂತ ಇಲ್ಲಿ ಹೇಳ್ತಾಳೆ. ಆಯಿತು, ನಾನು ಕಾಲ್ ಮಾಡ್ತೇನೆ ಅಂತ ಹೇಳಿ ಅವರು ಕೂಡ ಕಾಲ್ ಮಾಡ್ತಾರೆ. ಹಾಗೆ ಎಷ್ಟು ಕಾಲ್ ಮಾಡಿದ್ರು ಈ ಕಡೆ ನಿಧಿ ಫೋನ್ ರಿಸೀವ್ ಮಾಡ್ತಾ ಇರಲ್ಲ. ಆಗ ಅಜ್ಜಿ ಕೂಡ ಟೆನ್ಷನಲ್ಲಿ ಕೇಳ್ತಾರೆ, ಏನಪ್ಪ ನಿಧಿ ಫೋನ್ ರಿಸೀವ್ ಮಾಡ್ತಿಲ್ವಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಇಲ್ಲಜ್ಜಿ ನಾನು ಟ್ರೈ ಮಾಡ್ತೇನೆ ಅಂತ ಇಲ್ಲಿ ಮತ್ತೆ ಟ್ರೈ ಮಾಡ್ತಾರೆ. ಆಗ ಇನ್ಸ್ಪೆಕ್ಟರು ಕಾಲ್ ಮಾಡ್ತಾರೆ. ಆಗ ಕರ್ಣ ಅವರು ನಿಧಿ ಎಲ್ಲಿದೆಯಾ, ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಇಲ್ಲಿ ಕೇಳ್ತಾರೆ. ಆಗ ಈ ಕಡೆಯಿಂದ ಇನ್ಸ್ಪೆಕ್ಟರು ಯಾಕ್ರಿ ಇಷ್ಟು ಸಲ ಕಾಲ್ ಮಾಡ್ತಿದ್ದೀರಾ, ಕಾಲ್ ಕಟ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಅಂತ ಇಲ್ಲಿ ಕೇಳ್ತಾರೆ. ಆಗ ತಕ್ಷಣ ಈ ಕಡೆಯಿಂದ ಕರ್ಣ ಸರ್ ಹೇಳ್ತಾರೆ, ಯಾರೇ ನೀವು, ನಿಧಿ ಫೋನನ್ನು ನೀವ್ಯಾಕೆ ತಗೊಂಡಿದ್ದೀರಾ ಅಂತ ಇಲ್ಲಿ ಹೇಳ್ತಾರೆ. ನಿಧಿಗೆ ಫೋನ್ ಕೊಡಿ, ನಾನು ಮಾತಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರು ನೀವು ನಿಧಿನೇ ಬೇಕಂದರೆ ಬೇರೆಯವರ ನೋಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಶಟ್ ಅಪ್ ಯುವರ್ ಮೌತ್, ಏನು ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾ ಇದ್ದೀರಾ, ಸರಿಯಾಗಿ ಮಾತಾಡ್ರಿ ಅಂತ ಇಲ್ಲಿ ಹೇಳ್ತಾರೆ. ನಿಧಿ ಎಲ್ಲಿದ್ದಾರೆ, ಅವರಿಗೆ ಮೊದಲು ಫೋನ್ ಕೊಡಿ ಅಂತ ಇಲ್ಲಿ ಹೇಳ್ತಾರೆ ಕರ್ಣ ಅವರು. ಆಗ ಈ ಕಡೆ ಇನ್ಸ್ಪೆಕ್ಟರ್ ಏನಿರಿ ಇನ್ಸ್ಪೆಕ್ಟರ್ಗೆ ಹೀಗೆ ಮಾತಾಡ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಕರ್ಣ ಸರ್ ನೀವು ಇನ್ಸ್ಪೆಕ್ಟರ್ ಅಂತ ನನಗೆ ಗೊತ್ತಾಗಲಿಲ್ಲ, ನೀವು ಈ ರೀತಿ ಎಲ್ಲ ಮಾತಾಡುವಾಗ ನಾನು ಯಾರು ಅಂತ ತಿಳ್ಕೊಂಡೆ, ಸಾರಿ ಸರ್, ನಿಧಿ ಎಲ್ಲಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ನಿಧಿ ಅವರು ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದಾರೆ. ಯಾಕೆ ಸರ್ ಅಂತ ಇಲ್ಲಿ ಹೇಳ್ತಾರೆ. ಅವರು ಇಷ್ಟು ದಿನ ದುಡ್ಡು ಎಣಿಸ್ತಾ ಇದ್ದರು, ಹಾಗೆ ದಂಧೆ ಮಾಡ್ತಾ ಅಲ್ಲಿ ಬರೋ ದುಡ್ಡನ್ನು ಎಣಿಸ್ತಾ ಇದ್ದರು. ಈಗ ಅವರು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಬಿ ಹಿಂದೆ ಕಂಬಿ ಎಣಿಸ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಅವರು ಆ ಥರದವರು ಅಲ್ಲ ಸರ್, ನಿಧಿ ಅವರು, ನೀವು ತಪ್ಪಾಗಿ ಅವರನ್ನು ಕರೆದುಕೊಂಡು ಹೋಗಿದ್ದೀರಾ, ಅವಳು ಒಳ್ಳೆ ಹುಡುಗಿ, ಅವಳನ್ನು ಬಿಟ್ಬಿಡಿ ಅಂತ ಇಲ್ಲಿ ಹೇಳ್ತಾರೆ. ನೀವು ಏನು ಹೇಳಿದರೂ ನಾವು ಬಿಡೋಕ್ಕೆ ಆಗಲ್ಲ, ಅವರು ಡೈರೆಕ್ಟಾಗಿ ಅಲ್ಲಿ ಸಿಕ್ಕಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಸರ್ ನಿಮ್ಮ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಹೇಳಿ ನಾನು ಬರ್ತೇನೆ ಅಂತ ಇಲ್ಲಿ ಹೇಳ್ತಾರೆ.
ಆಗ ಈ ಕಡೆ ಇನ್ಸ್ಪೆಕ್ಟರು ಹಾಗೆಲ್ಲ ನಮ್ಮ ಅಡ್ರೆಸ್ಸು ಕೊಡೋಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಹಾಗೆ ಸಂಜಯ್ ಕೂಡ ಅವರಿಗೂ ಏನು ಹೇಳಬೇಡಿ ಅಂತ ಹೇಳಿ ಕೂಡ ಇಲ್ಲಿ ಸನ್ನೆನೂ ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಕರ್ಣ ಅವರು ಕೂಡ ತುಂಬ ಟೆನ್ಷನ್ನಲ್ಲಿ ಇರ್ತಾರೆ. ಆಗ ಅಜ್ಜಿಗೆ ಕೂಡ ಹೇಳ್ತಾರೆ, ಅಜ್ಜಿ ನಿಧಿಯವರು ಪೊಲೀಸ್ ಸ್ಟೇಷನಲ್ಲಿ ಇದ್ದಾರಂತೆ, ನಾನು ಆದಷ್ಟು ಬೇಗ ಹೋಗಿ ಅವರನ್ನು ಬಿಡಿಸ್ಕೊಂಡು ಬರ್ತೇನೆ, ನೀವು ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಅಜ್ಜಿ ಕೂಡ ಇಲ್ಲಿ ಹೋಗಿ ನಿತ್ಯಗೂ ಕೂಡ ಹೇಳ್ತಾರೆ, ಹೀಗೆ ನಿಧಿ ಪೊಲೀಸ್ ಸ್ಟೇಷನಲ್ಲಿ ಇದ್ದಾಳೆ ಅಂತ ಇಲ್ಲಿ ಹೇಳ್ತಾರೆ. ಆಗ ನಿತ್ಯವರು ಕೂಡ ಕರ್ಣರಿಗೆ ಒಬ್ಬರಿಗೆ ಕಳಿಸಿದ್ರೆ ನನಗೂ ಹೇಳಿದರೆ ನಾನು ಅವ್ರ ಜೊತೆ ಹೋಗ್ತಿದ್ದೆ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಕರ್ಣ ಅವರು ಕೂಡ ಅಲ್ಲೇ ಹತ್ರ ಇರೋ ಪೊಲೀಸ್ ಸ್ಟೇಷನ್ ಎಲ್ಲ ಹುಡ್ಕೊತಾ ಬರ್ತಾ ಇರ್ತಾರೆ. ನಿಧಿನೂ ಕೂಡ ಕಾನ್ಸ್ಟೇಬಲ್ಗೆ ಕೇಳ್ತಾರೆ, ಯಾಕೆ ಸರ್ ನನಗೆ ಕರ್ಣ ಸರ್ ಫೋನ್ ಬಂದರು ನೀವು ಮಾತಾಡಲಿಕ್ಕೆ ಕೊಡಲಿಲ್ಲ, ಅವರಾದರೂ ಬಂದು ನನ್ನ ಬಿಡಿಸ್ಕೊಂಡು ಹೋಗ್ತಾ ಇದ್ರು, ಸಂಜಯ್ ನೀನು ಯಾಕೆ ಈ ರೀತಿ ಮಾಡ್ತಾ ಇದ್ದೀಯಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ನೀನು ಮಾಡಿರುವ ಕೆಲಸಕ್ಕೆ ನಿನ್ನನ್ನು ಯಾರು ಇಲ್ಲಿಂದ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ನಿಧಿ ಕೂಡ ನನ್ನ ಕರ್ಣ ಸಾರು ಅವರಿಗೆ ನಾನು ಏನು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಅವರು ಬಂದು ನನ್ನನ್ನು ಬಿಡಿಸ್ಕೊಂಡು ಹೋಗೇ ಹೋಗ್ತಾರೆ ಅಂತ ಹೇಳಿ ಇಲ್ಲಿ ನಿಧಿ ಕೂಡ ಹೇಳ್ತಾರೆ. ನಿನ್ನ ಕರ್ಣನ ಬರಲಿ ಅವನು ಬಂದು ನೀನು ಈ ಜೈಲಿನ ಕಂಬಿ ಹಿಂದೆ ನಿಂತಿರೋದನ್ನು ನೋಡಿ ಅವನು ಏನಂತ ಹೇಳ್ತಾನೆ ಆಮೇಲೆ ನೋಡೋಣ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಈ ಕಡೆ ಸಂಜಯು ಕೂಡ ಕರ್ಣ ಬರ್ತಾನೆ ಏನೋ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಹಾಗೆ ಈ ಕಡೆ ಕರ್ಣ ಅವರು ಕೂಡ ಅಲ್ಲಿದ್ದ ನಿಧಿ ಇರುವ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆಗ ಬಂದು ಅಲ್ಲಿ ಕೇಳ್ತಾರೆ ನಿಧಿ 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 ಅಂತ. ಆಗ ನಿಧಿಯವರು ಕೂಡ ಕರ್ಣ ಸರ್ ನಾನೇನು ಮಾಡಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ನೀನು ಯಾಕೆ ಇಲ್ಲಿ ಇದ್ದೀಯಾ, ಇವರೆಲ್ಲ ಯಾರು ಅಂತ ಇಲ್ಲಿ ಕೇಳ್ತಾರೆ. ಆಗ ಕಾನ್ಸ್ಟೇಬಲ್ ಅವರು ದಂಧೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ನಮಗೆ ರಿಡೆಂಡ್ ಆಗಿ ಅದಕ್ಕೆ ಅಲ್ಲಿ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ನಿಧಿ ಕೂಡ ಇಲ್ಲ ಕರ್ಣ ಸರ್, ನನಗೆ ಒಬ್ಬಳು ಹುಡುಗಿ ಅಲ್ಲಿ ಕರ್ಕೊಂಡೋಗಿ ಬಿಡಿ ಅಂತ ಹೇಳಿದ್ರು, ನಾನು ಅಲ್ಲಿ ಹೋದೆ, ಅಲ್ಲಿ ಅವಳು ನನ್ನ ಕೈ ಹಿಡ್ಕೊಂಡ್ಬಿಟ್ಲು ಅಂತ ಇಲ್ಲಿ ಹೇಳ್ತಾರೆ. ಆಗ ಕರ್ಣ ಸರ್ ಕೂಡ ನೀನು ಸುಮ್ಮನಿರಿ ನಿಧಿ ನಾನು ಮಾತಾಡ್ತೇನೆ ಅಂತ ಇಲ್ಲಿ ಮಾತಾಡ್ತಾರೆ. ಆಗ ಈ ಕಡೆ ಅವರು ಯಾಕೆ ಸರ್ ಅವಳನ್ನು ಈ ರೀತಿಯಾಗಿ ಅರೆಸ್ಟ್ ಮಾಡಿದ್ದೀರಾ, ಅವಳು ಹೇಳ್ತಾ ಇದ್ದಾಳಲ್ಲ ಯಾರನ್ನೋ ಒಬ್ಬರನ್ನ ಅಲ್ಲಿ ಕರ್ಕೊಂಡು ಹೋದೆ, ಅವಳಿಗೆ ಆ ಜಾಗ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವಳು ಅಂಥ ಹುಡುಗಿ ಅಲ್ಲ ಸರ್, ಅವಳನ್ನು ಬಿಟ್ಬಿಡಿ ಅಂತ ಹೇಳಿ ಕೇಳ್ತಾರೆ. ಆಗ ಕಾನ್ಸ್ಟೇಬಲು ನೀವಂದರೆ ಹೆಂಗೆ ಅವಳು ರೆಡೆಡ್ ಆಗಿ ಸಿಕ್ಕಿದ್ದಾಳೆ, ಅವಳಿಗೆ ಇನ್ನೂ ಪ್ರೊಸೀಜರ್ ಎಲ್ಲ ಆಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಸರ್ ಅವರನ್ನು ಬಿಡಿಸ್ಕೊಂಡು ಹೋಗಲಿಕ್ಕೆ ಏನೇನು ಬೇಕು ಎಲ್ಲ ಹೇಳಿ ನಾನು ಈ ಲಾಯರ್ನ ಕರ್ಕೊಂಬರ್ತೇನೆ ಅಂತ ಹೇಳಿ ಕರ್ಣ ಸಾರು ಅಲ್ಲಿಂದ ಲಾಯರ್ನ ಕರ್ಕೊಂಬಂದು ನಿಧಿನ ಅಲ್ಲಿಂದ ಬಿಡಿಸ್ತಾರೆ. ಹಾಗೆ ಈ ಕಡೆ ಮನೆಯವರೆಲ್ಲ ಕೂಡ ನಿಧಿ ಪೊಲೀಸ್ ಸ್ಟೇಷನಲ್ಲಿದ್ದಾಳ ಅಂತ ಹೇಳಿ ಅವರೆಲ್ಲರೂ ಇಲ್ಲಿ ಆಶ್ಚರ್ಯದಿಂದ ಇರ್ತಾರೆ. ಹಾಗೆ ಕರ್ಣ ಅವರು ಕೂಡ ನಿಧಿಯನ್ನು ಬಿಡಿಸ್ಕೊಂಡು ಮನೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.